ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನಕ್ಕೆಲ್ಲ ನಾವು ಜಗ್ಗೋದಿಲ್ಲ. ಎಲ್ಲಾ ಏಳು ಬೀಳುಗಳನ್ನ ನೋಡ್ಕೊಂಡೇ ಕಾಂಗ್ರೆಸ್ 132 ವರ್ಷದಿಂದ ಇದೆ. ಅಸಮಾಧಾನ ಇದ್ರೆ ನನ್ನ ಬಳಿ, ಸಿಎಂ ಬಳಿ ಅಥವಾ ವರಿಷ್ಠರ ಬಳಿ ಬಂದು ಹೇಳಲಿ. ಜಾರಕಿಹೊಳಿ ಬ್ರದರ್ಸ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ವಿವಾದ ತಣ್ಣಗಾಗಿಸುವ ಬಗ್ಗೆ ದೇವೇಗೌಡರ ನಿವಾಸದಲ್ಲಿ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ದೇವೇಗೌಡರ ಭೇಟಿಯ ಬಳಿಕ ಸಿಎಂ ಭೇಟಿಗೆ ತೆರಳಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನಕ್ಕೆ ನಾವು ಜಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಅಸಮಾಧಾನ ಇದ್ರೆ ನನ್ನ ಬಳಿ ಹೇಳ್ಕೊಳ್ಳಿ, ಸಿಎಂ ಬಳಿ ಹೇಳ್ಕೊಳ್ಳಿ ಅಥವಾ ವರಿಷ್ಠರ ಬಳಿ ಬಂದು ಹೇಳ್ಕೊಳ್ಳಿ ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಏಳು ಬೀಳುಗಳನ್ನ ನೋಡಿಕೊಂಡೇ ಕಾಂಗ್ರೆಸ್ 132 ವರ್ಷದಿಂದ ಇದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ದೇವೇಗೌಡರ ಭೇಟಿ ಬಳಿಕ ಸಿಎಂ ಭೇಟಿಗೆ ತೆರಳಿದ್ದಾರೆ ಈಗಾಗಲೇ ಡಿಸಿಎಂ ಪರಮೇಶ್ವರ್ ಅವರು. ವಿವಾದ ತಣ್ಣಗಾಗಿಸುವ ಬಗ್ಗೆ ದೇವೇಗೌಡರ ನಿವಾಸದಲ್ಲಿ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಾಡಾಗಿದೆ. ಆ ನಂತರ ಈಗ ಅವರು ಸಿಎಂ ಅವರನ್ನ ಕೂಡ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಅದರಲ್ಲೂ ಕೂಡ ಒಂದು ರೀತಿಯ ನೇರ ಎಚ್ಚರಿಕೆ ಅಂತಾನೆ ಹೇಳಬೇಕು ಜಾರಕಿಹೊಳಿ ಬ್ರದರ್ಸ್ಗೆ. ಅದರಲ್ಲೂ ಕೂಡ ಯಾವುದೇ ಅಸಮಾಧಾನಕ್ಕೂ ನಾವು ಬಗ್ಗೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ತಣ್ಣಗಾಗಿಸುವಂತಹ ಈ ಒಂದು ಅಸಮಾಧಾನವನ್ನ ಪ್ರಯತ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್, ಇನ್ನೊಂದು ಕಡೆ ನೇರ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ದೇವೇಗೌಡರ ಭೇಟಿ ಬಳಿಕ ಏನಾಯ್ತು? ಕುಮಾರಸ್ವಾಮಿ ಅವರನ್ನು ಭೇಟಿ ಆದ್ರ ಪರಮೇಶ್ವರ್ ಅವರು? ನವಿತಾ, ಇವತ್ತು ಡಿಸಿಎಂ ಪರಮೇಶ್ವರ್ ಅವರು ದೇವೇಗೌಡರನ್ನ ಭೇಟಿ ಮಾಡಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಹಬ್ಬದ ಶುಭಾಶಯ ಕೋರೋಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಮೈತ್ರಿ ಸರ್ಕಾರದೊಳಗೆ ಏನೆಲ್ಲ ಅಸಮಾಧಾನ ಉಂಟಾಗಿದೆ ಅನ್ನೋ ವಿಚಾರವನ್ನ ದೇವೇಗೌಡರಿಗೆ ತಿಳಿಸುವ ವಿಚಾರವಾಗಿ ಮತ್ತು ಅದನ್ನು ಹೇಗೆ ಸಮಾಧಾನ ಪಡಿಸಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ತೆರಳಿದ್ರು. ಈಗ ಚರ್ಚೆಯನ್ನು ಮುಗಿಸಿ ಡಿಸಿಎಂ ಪರಮೇಶ್ವರ್ ಹೊರಟಿದ್ದಾರೆ. ಹೊರಡುವಂತಹ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದಂತಹ ಪರಮೇಶ್ವರ್ ನೇರವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ಕಡೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಪರಮೇಶ್ವರ್ ಇನ್ನೊಂದು ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ನೇರವಾಗಿ ಹೇಳಿದ್ದಾರೆ, ಇಂತಹ ಅಸಮಾಧಾನವನ್ನ, ಇಂತಹ ರೀತಿಯ ನಡೆಗಳನ್ನ, ಭಿನ್ನಮತವನ್ನ ಕಾಂಗ್ರೆಸ್ ಪಕ್ಷ ಶತಮಾನಗಳಿಂದ ನೋಡ್ಕೊಂಡ್ ಬರ್ತಾ ಇದೆ. ಇದಕ್ಕೆಲ್ಲ ಪಕ್ಷ ಬಗ್ಗೋದಿಲ್ಲ. ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನೇರವಾಗಿ ಬಂದು ನಮ್ಮ ಹತ್ರ ಮಾತಾಡ್ಲಿ. ಪಕ್ಷದ ಅಧ್ಯಕ್ಷರಿದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಜೊತೆ ಮಾತನಾಡಬೇಕಿತ್ತು. ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಟ್ಕೊಳ್ತಾ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಪಕ್ಷ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡ್ಲಿಕ್ಕೆ ಸಿದ್ಧ ಇದೀವಿ, ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರ ಈ ಮಾತಿನಿಂದ ಇನ್ನಷ್ಟು ಉಲ್ಬಣ ಆಗುವಂತ ಸಾಧ್ಯತೆ ಇದೆ ಪಕ್ಷದೊಳಗಿನ ಅಸಮಾಧಾನ. ಅದಲ್ಲದೆ ಆ ನಂತರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರನ್ನು ಸಹಿತ ಪರಮೇಶ್ವರ್ ಅವರು ಹೋಗಿ ಭೇಟಿಯಾಗಿದ್ದಾರೆ. ಎಲ್ಲಾ ವಿಚಾರವನ್ನು ಕೂಡ ಅವರಿಗೆ ಸಿಎಂ ಗಮನಕ್ಕೆ ತಂದಿದ್ದಾರೆ. ಆಂತರಿಕವಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಸಿಎಂ ಕುಮಾರಸ್ವಾಮಿ ಸಹಿತ ನೇರವಾಗಿ ಹೇಳಿದ್ದಾರೆ, ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಿ, ಇಲ್ಲದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಸಂಪುಟ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಆವಾಗ ಇನ್ನಷ್ಟು ಸಮಸ್ಯೆ ದೊಡ್ಡದಾಗಿ ಪಕ್ಷ ಕಾಂಗ್ರೆಸ್ ಒಳಗಡೆ ಬೇಗುದಿ ಮೈತ್ರಿ ಸರ್ಕಾರಕ್ಕೆ ತೊಂದರೆ ತಂದುಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಈಗಲೇ ಸಮಸ್ಯೆಯನ್ನ ಬಗೆಹರಿಸಿ, ಅವಶ್ಯಕತೆ ಬಿದ್ದರೆ ನನ್ನನ್ನು ಕೂಡ ಕರೀರಿ, ನಾನು ಬಂದು ಮಾತನಾಡಲಿಕ್ಕೆ ಸಿದ್ಧ ಇದ್ದೀನಿ, ಯಾರೆಲ್ಲ ಅಸಮಾಧಾನ ಕೊಟ್ಟಿದ್ದಾರೆ ಅವ್ರನ್ನ ಕರೀರಿ ಅನ್ನೋ ಮಾತನ್ನು ಕೂಡ ಸಿಎಂ ಕುಮಾರಸ್ವಾಮಿ ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ. ಪರಮೇಶ್ವರ್ ಸಹಿತ ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ, ಯಾರೆಲ್ಲ ಭಿನ್ನಮತ ಎತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನ ತಣ್ಣಗೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮತ್ತು ಕಡಿವಾಣ ಹಾಕ್ತೀವಿ. ಪಕ್ಷದೊಳಗೆ ಈ ರೀತಿಯ ವರ್ತನೆಯನ್ನು ಸಹಿಸೋದಿಲ್ಲ. ಹೈಕಮಾಂಡ್ ಗಮನಕ್ಕೂ ಸಹಿತ ಈ ವಿಚಾರವೆಲ್ಲವನ್ನು ತಂದು ಹೈಕಮಾಂಡ್ ಮೂಲಕವೇ ಇದನ್ನ ನಿಗ್ರಹಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಯಾರು ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ. ಕೆಲವೊಂದು ಕಾರಣಕ್ಕಾಗಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ, ಅದನ್ನ ಕಡಿವಾಣ ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅವರು ಸಿಎಂಗೆ ತಿಳಿಸಿದ್ದಾರೆ. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಜನಾರ್ದನ್ ಹೆಬ್ಬಾರ್. ಇನ್ನೊಂದು ಸುದ್ದಿಗೆ ಸಂಬಂಧಪಟ್ಟಂತೆ ನಾನು ಮಾತನಾಡಿಸ್ತೀನಿ. ಇನ್ನು ಬಿಜೆಪಿ ಏಟಿಗೆ ಎದುರಿಟ್ಟುಕೊಳ್ಳೋದಕ್ಕೆ ಸಜ್ಜಾಗಿದೆ ಜೆಡಿಎಸ್ ಮತ್ತು ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ. ಮೈಸೂರು, ಮಧ್ಯ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರ ಮೇಲೆ ಜೆಡಿಎಸ್ ಕಣ್ಣು ಹಾಕಿದ್ದು, ಬಿಜೆಪಿ ಶಾಸಕರನ್ನ ಕರೆತರುವ ಜವಾಬ್ದಾರಿ ಸಚಿವ ಸಿಎಸ್ ಪುಟ್ಟರಾಜು ಹೆಗಲಿಗೆ ಇದೆ. ಕಾಂಗ್ರೆಸ್ ಶಾಸಕರು ಕೈ ಕೊಟ್ಟರೆ ತಕ್ಷಣವೇ 5 ಬಿಜೆಪಿ ಶಾಸಕರಿಂದ ರಾಜೀನಾಮೆ ಕೊಡಿಸುವಂತಹ ಪ್ರಯತ್ನ ಆಗತ್ತೆ. ಸೊ ಆ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಜೆಪಿ ಬಿಡಲು ಸಜ್ಜಾಗಿದ್ದಾರೆ 5 ಶಾಸಕರುಗಳು. ಹಾಗಾದ್ರೆ ಆ 5 ಶಾಸಕರುಗಳು ಯಾರು ಅನ್ನುವಂತಹ ಮಾಹಿತಿ ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಬಿಜೆಪಿ ಬಿಡ್ತಾರ 5 ಶಾಸಕರು ಅನ್ನುವಂಥದ್ದು, ಆ ಶಾಸಕರ ಹೆಸರುಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ ನ್ಯೂಸ್ 18 ಕನ್ನಡಕ್ಕೆ.
ಈಗಾಗಲೇ ಒಂದ್ ಕಡೆ ಮಧ್ಯ ಕರ್ನಾಟಕ ಭಾಗದ ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಹೆಬ್ಬಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಈಗಾಗಲೇ ಒಂದ್ ಕಡೆ ಬಿಜೆಪಿ ತನ್ನ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಆಪರೇಷನ್ ಕಮಲಕ್ಕೆ, ಜೆಡಿಎಸ್ ಕೂಡ ಅದೇ ರೀತಿಯಲ್ಲಿ ರಣತಂತ್ರವನ್ನ ಹೂಡ್ತಾ ಇದೆ. ಯಾರು ಬಿಜೆಪಿಯ 5 ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ? ಮಾತುಕತೆ ಆಗಿರಬಹುದಾ ಹೇಗೆ? ನವಿತಾ, ಈ ಒಂದು ವಿಚಾರದಲ್ಲಿ ಬಿಜೆಪಿಗೆ ಎದುರೇಟು ನೀಡೋದಕ್ಕೆ ಸಿಎಂ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಸಿಎಂ ನೇರವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈ ಒಂದು ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಅವರು ಈಗಾಗಲೇ CS ಪುಟ್ಟರಾಜು ಅವರಿಗೆ ವಹಿಸಿಕೊಟ್ಟಿದ್ದಾರೆ, ಸಣ್ಣ ನೀರಾವರಿ ಅವರಿಗೆ ಪ್ರಮುಖವಾಗಿ ವಹಿಸಿಕೊಟ್ಟಿರೋದ್ರಿಂದ ಹಾಲಿ ಶಾಸಕರಿರುವಂತಹ ಬಿಜೆಪಿಯ ಶಾಸಕರು ಮತ್ತು ಪ್ರಥಮ ಬಾರಿಗೆ ಆಯ್ಕೆಯಾಗಿರುವಂತಹ ಶಾಸಕರು ಅವರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಅವರನ್ನ ಸೆಳೆಯುವಂತಹ ಪ್ರಯತ್ನ, ಅದರಲ್ಲೂ ಮೈಸೂರು ಭಾಗದಲ್ಲಿ. ಯಾಕಂದ್ರೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ರಾಬಲ್ಯ ಹೆಚ್ಚಿದೆ. ಆ ಭಾಗದಲ್ಲಿ ಜೆಡಿಎಸ್ ಒಲವು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಜೆಡಿಎಸ್ಗೆ ಸೆಳೆದ್ರೆ ಅವರನ್ನ ಮತ್ತೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸುವಂತಹ ತಾಕತ್ ಕೂಡ ಜೆಡಿಎಸ್ಗೆ ಇರುತ್ತೆ, ಅಲ್ಲಿ ಸರ್ಕಾರ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ. ಆ ಕಾರಣಕ್ಕಾಗಿ ಬಿಜೆಪಿ ಒಂದು ವೇಳೆ ಕಾಂಗ್ರೆಸ್ ಶಾಸಕರನ್ನ ಅಥವಾ ಜೆಡಿಎಸ್ನ ಯಾವುದಾದ್ರೂ ಶಾಸಕರನ್ನ ಸೆಳೆದು ಅವರಿಗೆ ರಾಜೀನಾಮೆ ಕೊಡಿಸುವಂತಹ ಪ್ರಯತ್ನಕ್ಕೆ ಮುಂದಾದ ಪಕ್ಷದಲ್ಲಿ ಬಿಜೆಪಿಯಿಂದ ಕನಿಷ್ಠ 5 ಜನ, ಸದ್ಯಕ್ಕೆ 5 ರಿಂದ 6 ಜನ ಶಾಸಕರನ್ನ ಸಂಪರ್ಕ ಮಾಡಿ ಅವ್ರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನ ಕೂಡ ಈಗಾಗಲೇ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ನಿನ್ನೆ ದಿನ ಒಂದು 2-3 ಜನ ಶಾಸಕರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಈಗ ತಕ್ಷಣಕ್ಕೆ ನೀವು ಬರೋದು ಬೇಡ. ಒಂದು ವೇಳೆ ಬಿಜೆಪಿ ಅವರು ಅಂತ ಬೆಳವಣಿಗೆ ಮಾಡೋದಕ್ಕೆ ಕೈ ಹಾಕಿದ್ರೆ ರಾಜೀನಾಮೆ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ನೀವು ಸಿದ್ಧರಾಗಿರಿ, ನಿಮ್ಗೆ ಏನೆಲ್ಲ ಸಪೋರ್ಟ್ ಬೇಕು ಅದನ್ನು ಕೊಡ್ತೀವಿ ಮತ್ತು ಸರ್ಕಾರದಲ್ಲಿ ಮುಂದೆ ಉನ್ನತ ಸ್ಥಾನವನ್ನು ಕೂಡ ಕೊಡ್ತೀವಿ, ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಜೆಡಿಎಸ್ ಭರವಸೆಯನ್ನು ಕೊಟ್ಟಿದೆ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಚಿತ್ರದುರ್ಗದಲ್ಲಿ ಗೂಳಿಹಟ್ಟಿ ಶೇಖರ್ ಮತ್ತೆ ಪೂರ್ಣಿಮಾ ಅವರನ್ನು ಕೂಡ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ. ಮೈಸೂರು ಭಾಗದಲ್ಲಿ ನಿರಂಜನ್, ಒಂದು ಹರ್ಷವರ್ಧನ್, ಹೀಗೆ ಅಲ್ಲಿ ಒಂದು 2-3 ಜನ ಶಾಸಕರು, ಚಾಮರಾಜನಗರ ಶಾಸಕರು, ಒಂದು ಗುಂಡ್ಲುಪೇಟೆ, ನಂಜನಗೂಡು, 3 ಭಾಗದ 3 ಕ್ಷೇತ್ರದ ಶಾಸಕರು, ಒಟ್ಟು 5 ಜನ ಶಾಸಕರನ್ನ ಸದ್ಯದ ಮಟ್ಟಿಗೆ ಅವರನ್ನ ಸಂಪರ್ಕ ಮಾಡಿ ಯಾವುದೇ ಸಂದರ್ಭದಲ್ಲಿ ಸಿದ್ಧವಾಗಿರಿ, ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ, ನಮ್ಮ ಬೆಂಬಲಕ್ಕೆ ನೀವು ಬನ್ನಿ ಅಂತೇಳಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಇದರ ಜೊತೆಗೆ ಹಾಸನದಲ್ಲಿ ಆಯ್ಕೆಯಾಗಿರುವಂತಹ ಬಿಜೆಪಿ ಶಾಸಕ ಅವರನ್ನು ಕೂಡ ಸೆಳೆಯೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ನವಿತಾ, ಥ್ಯಾಂಕ್ ಯು ಹೆಬ್ಬಾರ್ ಡೀಟೇಲ್ಸ್ಗೆ. ಇನ್ನು ಯಡಿಯೂರಪ್ಪ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು. ಸುಮಾರು 4.5 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅಮಿತ್ ಶಾ ಅವರು. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಮಿತ್ ಶಾ. ಬಿಜೆಪಿಯಿಂದ ಬಹಿರಂಗವಾಗಿ ಯಾರು ಆಪರೇಷನ್ ಕಮಲದ ಬಗ್ಗೆ ಹೇಳಿಕೆ ಕೊಡೋದು ಬೇಡ, ಏನೇ ಇದ್ರೂ ಆಂತರಿಕವಾಗಿ ತಂತ್ರಗಾರಿಕೆಗಳು ನಡೆಯಲಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಸೋಮವಾರದೊಳಗೆ ಆಪರೇಷನ್ ಕಮಲದ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಬಿಎಸ್ವೈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರತಿ ಮಾಹಿತಿಯನ್ನ ನಿಮ್ಗೆ ನಾವು ತಲುಪಿಸ್ತೇವೆ, ನಮ್ಮ ತಂತ್ರಗಾರಿಕೆ ಮುಂದುವರೆದಿದೆ, ಶ್ರೀರಾಮುಲು ಮತ್ತು ನಾನು ಆಪರೇಟ್ ಮಾಡ್ತಾ ಇದ್ದೇವೆ, ಯಾವುದೇ ಸಂಶಯ ಬೇಡ. ಸದ್ಯಕ್ಕೆ ಬಿಜೆಪಿ ಆಪರೇಷನ್ ಕಮಲದಿಂದ ದೂರ ಅನ್ನೋದನ್ನ ಬಹಿರಂಗವಾಗಿಯೇ ಬಿಂಬಿಸುತ್ತೇವೆ ಅಂತ ಹೇಳಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಬಂದಿದ್ದಾರೆ, ರೇಣುಕಾಚಾರ್ಯ, ರಾಜುಗೌಡ ಸೇರಿ ಹಲವರು ಬಂದು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ಬಿಎಸ್ವೈ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರು, ಈಗಾಗಲೇ ಒಂದು ರೀತಿಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರಣತಂತ್ರವನ್ನ ಹೆಣಿತಾ ಇದೆ ಅಂತ ಹೇಳಿ ಆಪರೇಷನ್ ಕಮಲ ಮಾಡ್ತಾನೆ ಇದೆ ಬಿಜೆಪಿ ಅನ್ನೋ ಹಲವು ದಿನಗಳಿಂದಲೂ ಕೂಡ ಒಂದೊಂದು ರೀತಿಯಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಯಾವ ರೀತಿಯಾಗಿ ಅಮಿತ್ ಶಾಗೆ ಇದರ ಬಗ್ಗೆ ಮಾತನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು? ನವಿತೇಜನ್, ಕಳೆದ 3 ದಿನಗಳಿಂದಲೂ ಕೂಡ ಯಡಿಯೂರಪ್ಪನವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇವತ್ತು ಗಣೇಶ ಚತುರ್ಥಿ, ಸೊ ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇದೆ. ಬೆಳಿಗ್ಗೆ ಇವತ್ತು ಯಡಿಯೂರಪ್ಪನವರು ತಮ್ಮ ಪುತ್ರ ವಿಜಯೇಂದ್ರ ಅವರ ಜೊತೆನಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ನಂತರ ಶೋಭಾ ಕರಂದ್ಲಾಜೆ, ಯಥಾ ಪ್ರಕಾರ ಶೋಭಾ ಕರಂದ್ಲಾಜೆ ಅವರು, ಹಾಗೆಯೇ ರೇಣುಕಾಚಾರ್ಯ, ನಿಂಗಣ್ಣ, ಬಸವರಾಜ ಬೊಮ್ಮಾಯಿ, ಹಾಗೆಯೇ CP ಯೋಗೇಶ್ವರ್ ಸೇರಿದಂತೆ ಹಲವು ನಾಯಕರು ಇವತ್ತು ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗಲೂ ಕೂಡ ಅವರು ಈ ಸಂಬಂಧಪಟ್ಟ ಚರ್ಚೆ ನಡೆಸ್ತಾ ಇದ್ದಾರೆ. ಅದರ ಜೊತೆನಲ್ಲಿ ಅಮಿತ್ ಶಾ ಅವರ ಜೊತೆ ಸುಮಾರು 4.5 ನಿಮಿಷಗಳ ಕಾಲ ಇವತ್ತು ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸಿರುವಂತದ್ದು. ಅಮಿತ್ ಶಾ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಸೊ ಅವರ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಸೂಚನೆ ನೀಡಿರುವಂತದ್ದು, ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲದ ವಿಚಾರ ಹೊರಗಡೆ ಹೋಗಬಾರದು, ಹೊರಗಡೆ ಹೋಗಿ ಮತ್ತೆ ರಾಧಾಂತ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಖಂಡಿತವಾಗ್ಲೂ ಕೂಡ ಯಾವುದೇ ನಾಯಕರು ಮಾಧ್ಯಮಗಳಿಗೆ ಈ ವಿಷಯವನ್ನ ಬಿಟ್ಟುಕೊಡೋದಿಲ್ಲ, ನಾವೆಲ್ಲರೂ ಕೂಡ ಹೊರಗಡೆ ಮಾಧ್ಯಮಗಳಲ್ಲಿ ನಾವು ಯಾವುದೇ ಆಪರೇಷನ್ ಕಮಲವನ್ನ ಮಾಡೋದಿಲ್ಲ ಅನ್ನುವಂತ ಸಂದೇಶವನ್ನೇ ರವಾನೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸೋಮವಾರ
ವಾರದೊಳಗಡೆ ನಿಮಗೆಲ್ಲ ಒಂದು ಸಂಪೂರ್ಣ ಚಿತ್ರಣವನ್ನು ಕೊಡ್ತೀವಿ. ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದ ತಕ್ಷಣವೇ ಜಾರಕಿಹೊಳಿ ಬ್ರದರ್ಸ್ ಟೀಮ್ ಈ ಒಂದು ಸಭೆಯನ್ನ ಮಾಡುತ್ತೆ. ಆ ನಂತರ ಒಂದು ಸಂಪೂರ್ಣವಾದಂತಹ ಚಿತ್ರ ಹೊರಬೀಳುತ್ತೆ. ಆ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಡೇ ಬೈ ಡೇ ನಿಮಗೆ ಮಾಹಿತಿನ ರವಾನೆ ಮಾಡ್ತೀವಿ. ಆದ್ರೆ ಈ ಬಾರಿ ನಾವು ಖಂಡಿತವಾಗ್ಲೂ ಸರ್ಕಾರ ರಚನೆ ಮಾಡೇ ಮಾಡ್ತೀವಿ. ಅದೆಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಆದ್ರೆ ಯಾವುದೇ ರೀತಿಯ ಹೊರಗಡೆ ನಾವು ಆಪರೇಷನ್ ಕಮಲ ಮಾಡ್ತಿದೀವಿ ಅನ್ನುವಂತ ಎಂಬರಾಸ್ಮೆಂಟ್ ಮಾಡೋದಿಲ್ಲ ಅನ್ನುವಂತ ಏನು ಒಂದು ಮನವಿಯನ್ನ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರೆ ಇದರ ನಡುವೆಯೇ RSS ನಾಯಕರು ಕೂಡ ಏನು ಈ ಆಪರೇಷನ್ ಕಮಲ ಮಾಡುವಂತದ್ದಾಗಲಿ ಸರ್ಕಾರ ನಾನು ಡೀಟೇಲ್ಸ್ ತಗೊಳ್ತೀನಿ ನಿಮ್ಮ ಹತ್ರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಏಕಾಂಗಿಯಾಗಿ ಆಪರೇಷನ್ ಕಮಲಕ್ಕೆ ಮುಂದಾದಂತಹ BSYಗೆ ಬ್ರೇಕ್ ಹಾಕೋದಿಕ್ಕೆ ಮುಂದಾಗಿದೆ RSS. ಆಪರೇಷನ್ ಕಮಲ ನಡೆಸಿದಂತೆ RSS ನಿಂದ ಖಡಕ್ ಸಂದೇಶ ಕೂಡ ರವಾನೆಯಾಗಿದೆ. ಲೋಕಸಭೆ ಚುನಾವಣೆಗೆ ಆಪರೇಷನ್ ಕಮಲದಿಂದ ಕೆಟ್ಟ ಹೆಸರು ಬರುತ್ತೆ. ಸೊ ಮೊದಲು ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವತ್ತ ಗಮನ ಕೊಡಿ. ಬೆಳಗಾವಿ ಕಾಂಗ್ರೆಸ್ ನಾಯಕರು ಅಷ್ಟು ಸುಲಭಕ್ಕೆ ಪಕ್ಷಕ್ಕೆ ಬರುವವರಲ್ಲ. ನಿಮ್ಮ ನೆಪದಲ್ಲಿ ಜಾರಕಿಹೊಳಿ ಸಹೋದರರು ತಮ್ಮ ಬೆಳೆ ಬೇಯಿಸಿಕೊಳ್ತಿದ್ದಾರೆ. ಜಾರಕಿಹೊಳಿ ಸಹೋದರನ ನಂಬಿ ಎಡವಬೇಡಿ ಅಂತ ಹೇಳಿ ಸಂಘ ಪರಿವಾರದಿಂದ ಸಂದೇಶ ಕೂಡ BSYಗೆ ಬಂದಿದೆ. RSS ಸೂಚನೆ ಬೆನ್ನಲ್ಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ದಿಗ್ಗಜರು. ಕೇಂದ್ರ ಸಚಿವರಾದ ಅನಂತಕುಮಾರ್, ಸದಾನಂದಗೌಡ, ಅನಂತಕುಮಾರ್ ಹೆಗಡೆ, ಪ್ರಭಾವಿ ಶಾಸಕರಾಗಿರುವಂತಹ KS ಈಶ್ವರಪ್ಪ, CT ರವಿ ಸೇರಿದಂತೆ ಈಗ ಹಲವರು ಕೂಡ ಸೈಲೆಂಟ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಹಿರೇಜಂಬೂರ್ ಮತ್ತೆ ಈಗ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಹೇಳ್ತಾ ಇದ್ರೆ ಅಂದ್ರೆ ಒಂದ್ ಕಡೆಯಲ್ಲಿ RSS ಕೂಡ ಬೇಡ ಬ್ರೇಕ್ ಹಾಕಿ ಇದಕ್ಕೆ ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದೆ ಅಂತ ಹೇಳಿ, ಬಟ್ ಅಮಿತ್ ಶಾ ಅವ್ರ ಹತ್ರ ಕೂಡ ಮಾತನಾಡಿದ್ದಾರೆ BSY ಅಂತ ಹೇಳಿ. ಸೊ ಈಗ ಒಂದು ರೀತಿಯಲ್ಲಿ ನಾಯಕರುಗಳಿಗೇನೆ ಏನ್ ಮಾಡ್ಬೇಕು ಅನ್ನುವಂತ ಗೊಂದಲ ಇದೆಯಾ ಹಾಗಾದ್ರೆ ಅಂತ? ನವಿತಾ ಜೈನ್ ಯಡಿಯೂರಪ್ಪನವರ ಬಳಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆದ್ರೆ ಅವರು ಸ್ಪಷ್ಟವಾಗಿರುವಂತದ್ದು ನಮ್ಮಲ್ಲಿ ಇರತಕ್ಕಂಥ ಶಾಸಕರನ್ನ ಹಿಡಿದಿಡುವಂತ ಪ್ರಯತ್ನ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆನಲ್ಲಿ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಹೊರಗಡೆ ಹೋಗದಂತೆ ಅವರು ಒಂದು ವ್ಯವಸ್ಥಿತವಾದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಏನು RSS ನಾಯಕರು ಯಡಿಯೂರಪ್ಪನವರ ಮೇಲೆ ಒಂದು ರೀತಿ ಮುನಿಸ್ಕೊಂಡಿರುವಂತದ್ದು. ಈಗ ಆಪರೇಷನ್ ಕಮಲ ಮಾಡಿದ್ರೆ, ಒಂದ್ ವೇಳೆ ಸರ್ಕಾರ ರಚನೆ ಮಾಡಿದ್ರೆ ಲೋಕಸಭಾ ಚುನಾವಣೆಗೆ ಅದರ ಏಟು ಬೀಳುತ್ತೆ. ಹಾಗಾಗಿ ಮೊದಲು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಅವರನ್ನು ನಂಬಿಕೊಂಡು ಈ ಆಪರೇಷನ್ ಕಮಲ ಮಾಡುವಂತದ್ದು ಬೇಡ ಅನ್ನುವಂತ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಗೆ ಏನು RSS ಅಥವಾ ಸಂಘ ಪರಿವಾರದ ಜೊತೆ ನಂಟನ್ನು ಹೊಂದಿರತಕ್ಕಂತ ಶಾಸಕರಿಗೂ ಕೂಡ ಅದೇ ಸೂಚನೆಯನ್ನು ನೀಡಿದ್ದಾರೆ. ಇದೆಲ್ಲರ ನಡುವೆಯೂ ಕೂಡ ಯಡಿಯೂರಪ್ಪನವರು ತಮ್ಮ ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಅಮಿತ್ ಶಾ ಅವರು ಕೂಡ ಈಗಾಗಲೇ ಒಂದು ಸೂಚನೆ ಕೊಟ್ಟಿರುವಂತ ಹೊರಗಡೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ಸೊ ಆಂತರಿಕವಾಗಿ ಈ ಆಪರೇಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿ ಅನ್ನುವಂತ ಸೂಚನೆಯನ್ನು ಹೇಳುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಮತ್ತೆ ಯಡಿಯೂರಪ್ಪನವರು ಒಂದು ತಂತ್ರಗಾರಿಕೆಯನ್ನ ಮಾಡಿಕೊಂಡು ಈ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್.